ಕರ್ನಾಟಕ ಕಾವಲು ಪಡೆ ವತಿಯಿಂದ ರಾಷ್ಟ್ರೀಯ ವೈದ್ಯರ ದಿನದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಆಯುಷ್ ಇಲಾಖೆಯ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಸನ್ಮಾನ ಮಾಡಿ ಗೌರವಿಸುವ ಮುಖಾಂತರ ವೈದ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂಥ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಎಲ್ಲರೂ ವೈದ್ಯರಿಗೆ ಗೌರವಿಸಬೇಕಂದ್ರೆ ಇದೇ ವೇಳೆ ಆಸ್ಪತ್ರೆಯ ವೈದ್ಯರಾದಂತಹ ಗುರುಪ್ರಸಾದ್ ರವರು ಮಾತನಾಡಿ, ಆಯುರ್ವೇದ ಆಸ್ಪತ್ರೆಯಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ನೀಡ್ತಾ ಇದ್ದೇವೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ತಿಳಿಸುವ ಮೂಲಕ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಟೌನ್ ಉಪಾಧ್ಯಕ್ಷರಾದಂತಹ ಸಾದಿಕ್ ಪಾಷಾ, ಟೌನ್ ಸಂಚಾಲಕರಾದಂತಹ ಮಿಮಿಕ್ರಿ ರಾಜು ಸೇರಿದಂತೆ ಮಹಿಳಾ ವೈದ್ಯರಾದ ಚೈತ್ರ, ನಿಚ್ಚಳ ಸಿಬ್ಬಂದಿ ವರ್ಗದವರು ಆದಂಥ ಚಂದ್ರು ಮತ್ತು ರವಿ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಎಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ, ಡಾಕ್ಟರ್ಸ್ ಡೇ ಅಂತ ಕರೀತಾರೆ. ನಾವು ಕನ್ನಡದಲ್ಲಿ ವೈದ್ಯರ ದಿನಾಚರಣೆ ಅಂತ ಕರೆಯಲ್ಪಡ್ತದೆ. ಹಾಗಾಗಿ ಇವತ್ತು ನಮ್ಮ ಗುಂಡ್ಲುಪೇಟೆ ಪಟ್ಟಣದ ಹಳೆ ಆಸ್ಪತ್ರೆ ಇರತಕ್ಕಂಥ ಆಯುರ್ವೇದಿಕ್ ಆಸ್ಪತ್ರೆ ಇರತಕ್ಕಂಥ ನಮ್ಮ ವೈದ್ಯರಾದಂಥ ಗುರುಪ್ರಸಾದ್ ಸರ್ ಅವರಿಗೆ ಈ ಒಂದು ಸಣ್ಣದಾಗಿ ಒಂದು ಸನ್ಮಾನ ಮಾಡುವ ಮೂಲಕ ಇವತ್ತು ಈ ವೈದ್ಯರ ದಿನಾಚರಣೆಯನ್ನು ಕರ್ನಾಟಕ ಅವರು ಕೂಡ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ವಿಷಯ ಏನಪ್ಪ ಅಂತಂದರೆ, ಆರೋಗ್ಯವಂತರಾಗಿರಿ, ಎಲ್ಲರೂ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಜೀವ ರಕ್ಷಕರಾಗಿರ್ತಕ್ಕಂತಹ ವೈದ್ಯರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೇವೆ. ದೇವರನ್ನು ಬಿಟ್ಟರೆ ನೆಕ್ಸ್ಟು ನಾವು ನಂಬ್ಕೊಂಡು ಬರ್ತಕ್ಕಂಥದ್ದು ವೈದ್ಯರು. ಹಾಗಾಗಿ ಅವರ ಒಂದು ಸೇವೆ ಉತ್ತಮವಾಗಿರಲಿ, ಮುಂದಿನ ದಿನಗಳಿಂದ ಇನ್ನೂ ಉತ್ತಮವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದ. ಆಸ್ಪತ್ರೆಯಲ್ಲಿ ನಾನು ಒಬ್ಬನೇ ಅಲ್ಲದೆ ನನ್ನೊಟ್ಟಿಗೆ ಡಾಕ್ಟರ್ ನಿಚ್ಚಲ, ಡಾಕ್ಟರ್ ಚೈತ್ರ ಅಂತ ಹೇಳಿ ನಾವು 3 ಜನ ವೈದ್ಯಾಧಿಕಾರಿಗಳು. ಅದು ನನ್ನ ಆಸ್ಪತ್ರೆ ಸಿಬ್ಬಂದಿಗಳಂತ ರವಿ ಆಗ್ಬೋದು, ಚಂದ್ರಪ್ಪ, ಮಂಗಳಮ್ಮ, ವನಜ. ಸೊ ಇಷ್ಟೆಲ್ಲ ನಾವು ಆಸ್ಪತ್ರೆ ವತಿಯಿಂದ ಆಯುಷ್ ಪದ್ಧತಿ ಮುಖಾಂತರ ನಾವು ಪಬ್ಲಿಕ್ಕಿಗೆ ಏನು ತಿಳಿಸ್ಕೊಡ್ಬೇಕಾದ್ರೆ ನಮ್ಮಲ್ಲಿ 100% ನಾವು ಪಬ್ಲಿಕ್ಕಿಗೆ ನಮ್ಮ ಕಡೆಯಿಂದ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಸಾಕಷ್ಟು ಅನುಕೂಲ ಪಬ್ಲಿಕ್ಕಿಗೆ ಆಗ್ತಾ ಇದೆ. ಸೊ ಈ ಸೇವೆ ನಾವು ಹೀಗೆ ಮುಂದುವರಿಸ್ತಾ ಇರ್ತೀವಿ. ನಿಮ್ಮ ಒಂದು ಪರಿಗಣನೆಗೆ ತುಂಬ ಆಭಾರಿಯಾಗಿದ್ದೇನೆ. ಮಾತಾಡಿ ಮೇಡಮ್. ಇಲ್ಲ, ಒಂದು 2 ಲೈನ್ ಹೇಳಿ ಸಾಕು. ವೈದ್ಯರ ದಿನಾಚರಣೆ ಶುಭಾಶಯಗಳು. ಇಂದು ಗುಂಡ್ಲುಪೇಟೆಯಲ್ಲಿ ಆಯುಷ್ ಆಸ್ಪತ್ರೆ ಅನ್ನೋದು ಎಲ್ಲರ ಗಮನಕ್ಕೆ ಬಂದಿದೆ. ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕು. ನಾವು ನಮ್ಮ ಕೈಲಾದ 100% ಸೇವೆನ ಒದಗಿಸ್ತಾ ಇದ್ದೀವಿ. ನೀವೆಲ್ಲರೂ ಇದರ ಅನುಕೂಲ ಪಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಓಕೆ ಮೇಡಮ್, ಸ್ಟಾರ್ಟ್ ಮಾಡಿ. ನೀವು ಆ ಕಡೆ ಹೋಗಿ.